ಭವಿಷ್ಯದ ದೊಡ್ಡ ದೊಡ್ಡ ಕನಸುಗಳಿಗೆ ಬಣ್ಣ ತುಂಬ್ತಾ ಇರೋ ಮಕ್ಕಳೇ, ನಾನು IAS ಮಾಡ್ತೀನಿ, ನಾನು KAS ಮಾಡ್ತೀನಿ, JEE, IIT, ನೀಟ್, ವಾವ್, ನಾನು ಸೈಂಟಿಸ್ಟ್ ಆಗ್ತೀನಿ, ಕಮಾಂಡರ್, ಕೃಷಿ ವಿಜ್ಞಾನಿ. ಓಹ್, ಎಷ್ಟೊಂದು ಅವಕಾಶಗಳು ಇದೆ ಅಲ್ವಾ ಮಕ್ಕಳೇ? ನೀವು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ನಿಮಗೆ ಗಣಿತದ ಮೂಲ ಜ್ಞಾನ ಇರಲೇಬೇಕಲ್ವಾ ಮಕ್ಕಳೇ? ಅದರಲ್ಲೂ ಕೆಲವು ಮಕ್ಕಳಿಗೆ ಗಣಿತ ಅಂದ್ರೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು. ನಮಸ್ಕಾರ. ಅದಕ್ಕಾಗಿ ನಾನು ನಿಮಗಾಗಿ ನಿಮ್ಮ ಮ್ಯಾಥ್ಸ್ ವಿತ್ ಮೀ ಚಾನಲ್ನೊಂದಿಗೆ ಬರ್ತಾ ಇದ್ದೀನಿ. ವಾರಕ್ಕೆ ಒಂದು ಅಧ್ಯಾಯ, ಸ್ವಲ್ಪ ಸಮಸ್ಯೆಗಳು, ಸ್ವಲ್ಪ ಅನ್ವಯಗಳು. ನಾನ್ ರೆಡಿ, ನೀವ್ ರೆಡಿ ಇದ್ದೀರಾ ತಾನೇ? ಹಾಗಾದ್ರೆ ತಡ ಯಾಕೆ? ಬನ್ನಿ, 10ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಭ್ಯಾಸ ಮಾಡೋಣ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಿಮ್ಗೆ ಸಮೀಕರಣ ಅಂದ್ರೇನು ಅಂತ ಈ ಹಿಂದೆ ಗೊತ್ತಿದೆ. ಆದ್ರೂ ಒಂದ್ಸರಿ ಸಮೀಕರಣ ಅಂದ್ರೆ ಹೆಸರೇ ಸೂಚಿಸುವಂತೆ ಅಲ್ಲಿ ಸಮ ಚಿಹ್ನೆ ಇರಬೇಕು. ಸಮ ಚಿಹ್ನೆಯನ್ನ ಒಳಗೊಂಡಂತಹ ಗಣಿತದ ಹೇಳಿಕೆಗಳನ್ನ ನಾವೇನಂತ ಕರಿತೀವಿ? ಸಮೀಕರಣಗಳು ಅಂತ ಹೇಳ್ತೀವಿ. ಹಾಗಾದ್ರೆ ರೇಖಾತ್ಮಕ ಸಮೀಕರಣ ಅಂದ್ರೇನು? ಒಂದು ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಸೂಚಿ 1 ಆಗಿದ್ರೆ ಆ ಸಮೀಕರಣವನ್ನ ನಾವು ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಈಗ ಉದಾಹರಣೆಗೆ ಒಂದು ಸಮೀಕರಣವನ್ನ ನಾವು ತೆಗೆದುಕೊಳ್ಳೋದಾದ್ರೆ 2x + 5y = 3. ಇಲ್ಲಿ ಚರಾಕ್ಷರಗಳು ಯಾವಿದಾವೆ? x ಮತ್ತು y. ಹಾಗಾದ್ರೆ ಚರಾಕ್ಷರದ ಗರಿಷ್ಠ ಘಾತ x ಚರಾಕ್ಷರದ ಗರಿಷ್ಠ ಘಾತ ಕೂಡ 1 ಇದೆ, y ಚರಾಕ್ಷರದ ಗರಿಷ್ಠ ಘಾತ ಕೂಡ 1 ಇದೆ. ಆದ್ದರಿಂದ ಈ ಸಮೀಕರಣವನ್ನ ನಾವು ಏನಂತ ಕರಿತೀವಿ? ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಇದಕ್ಕೆ ಯಾಕೆ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ ಅಂದ್ರೆ, ಈ ಸಮೀಕರಣವನ್ನ ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ, ಗ್ರಾಫ್ ನಲ್ಲಿ ಹಾಕಿದಾಗ ನಾವು ಏನನ್ನ ಪಡಿತೀವಿ? ಒಂದು ಸರಳ ರೇಖೆಯನ್ನ ಪಡಿತೀವಿ. ಆದ್ರಿಂದ ವಿದ್ಯಾರ್ಥಿಗಳೇ, ಹೆಸರಿನಲ್ಲೇ ಇರುವಂತೆ ಇದನ್ನ ನಾವೇನಂತ ಕರಿತೀವಿ? ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದ್ರ ಮೇಲೆ ನೀವು ಒಂದು ಚಟುವಟಿಕೆಯನ್ನ ಮಾಡಬಹುದಾ? ತುಂಬಾ ಸುಲಭವಾದ ಚಟುವಟಿಕೆ. ರೇಖಾತ್ಮಕ ಸಮೀಕರಣಗಳಿಗೆ 5 ಉದಾಹರಣೆ ಕೊಡಿ. ನೋಡೋಣ, ಬೇಗ ಬೇಗ ಕೊಡಿ. ವೆರಿ ಗುಡ್. ಮೊದಲನೇದು m - n = 5. ವೆರಿ ಗುಡ್. ನಂತರ 3p + 5q = -2/3. ಇದೇ ರೀತಿಯಾಗಿ ಇನ್ನ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೀವು ಬರೀಬಹುದು ಅಲ್ವಾ? ಹಾಗಾದ್ರೆ ವಿದ್ಯಾರ್ಥಿಗಳೇ, ನಿಮ್ಗೆ ರೇಖಾತ್ಮಕ ಸಮೀಕರಣದ ಬಗ್ಗೆ ಒಂದು ಕಲ್ಪನೆ ಬಂತು. ಈಗ ಸ್ವಲ್ಪ ಮುಂದುವರೆದು ನಾವು ನೋಡೋದಾದ್ರೆ ಕೆಲವೊಂದು ಆದರ್ಶ ರೂಪಗಳು ಮತ್ತು ಅವು ಏನನ್ನ ಪ್ರತಿನಿಧಿಸ್ತವೆ ಅನ್ನೋದನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಆದರ್ಶ ರೂಪ ax + b = 0. ಇಲ್ಲಿ ನಿಮ್ಗೆ ಗೊತ್ತಿರಬೇಕು, a ಮತ್ತು b ಗಳು ಯಾವುದೇ ವಾಸ್ತವ ಸಂಖ್ಯೆಗಳಾಗಿದ್ದು x ಮಾತ್ರ ಏನಾಗಿರ್ತದೆ? ಒಂದು ಚರಾಕ್ಷರ ಆಗಿರ್ತದೆ. ಕೇವಲ ಒಂದು ಚರಾಕ್ಷರವನ್ನ ಹೊಂದಿದಂತಹ ರೇಖಾತ್ಮಕ ಸಮೀಕರಣ ಇದು. ಇದನ್ನ ನಾವು ಗ್ರಾಫ್ ನಲ್ಲಿ ಗುರುತಿಸಿದ್ರೆ ನಮ್ಗೆ ಸರಳ ರೇಖೆ ಸಿಗೋದಿಲ್ಲ, ಕೇವಲ ಒಂದು ಬಿಂದು ಮಾತ್ರ ಸಿಗ್ತದೆ. x = ಇಲ್ಲಿ ನಾವು ಯಾವುದೋ ಒಂದು ಬೆಲೆಯನ್ನ ಪಡಿತೀವಿ, ಆದ್ದರಿಂದ ಇದು ಕೇವಲ ಒಂದು ಬಿಂದುವನ್ನ ಮಾತ್ರ ನಮ್ಗೆ ಕೊಡ್ತದೆ. ಅದೇ ರೀತಿಯಾಗಿ ಮುಂದುವರೆದು ಇನ್ನೊಂದು ಆದರ್ಶ ರೂಪ ಇದೆ ನೋಡಿ ಮಕ್ಕಳೇ, ax + by + c = 0. ಇದನ್ನ ಈಗಾಗಲೇ ನೀವು 9ನೇ ತರಗತಿಯಲ್ಲಿ ಕೂಡ ಕಲ್ತಿದ್ದೀರಾ. ಇಲ್ಲಿ ಎಷ್ಟು ಚರಾಕ್ಷರಗಳನ್ನ ನಾವು ತೆಗೆದುಕೊಳ್ಬೇಕು? x ಮತ್ತು y ಅನ್ನುವಂತಹ 2 ಚರಾಕ್ಷರಗಳನ್ನ ತೆಗೆದುಕೊಳ್ಬೇಕು. a b c ಗಳು ಸಾಮಾನ್ಯವಾಗಿ ಏನಾಗಿರ್ತವೆ? ಯಾವುದೇ ವಾಸ್ತವ ಸಂಖ್ಯೆಗಳು ಆಗಿರ್ತವೆ. ಆದ್ದರಿಂದ ಇದನ್ನ ನಾವು ಗ್ರಾಫ್ ನಲ್ಲಿ ಗುರುತಿಸಿದಾಗ, ನಕ್ಷೆಯಲ್ಲಿ ಗುರುತಿಸಿದಾಗ ನಮ್ಗೆ ಏನ್ ದೊರೆಯುತ್ತದೆ? ಸರಳ ರೇಖೆ ಸಿಗುತ್ತೆ. ಇದು 2 ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣ. ಇನ್ನು ಅದೇ ರೀತಿಯಾಗಿ ಮೂರನೇ ಒಂದು ಸಮೀಕರಣವನ್ನ ನೋಡಿ ಮಕ್ಕಳೇ. ಇದರಲ್ಲಿ x, y ಮತ್ತು z 3 ಚರಾಕ್ಷರಗಳಿದಾವೆ. a b c d ಅಂತಕ್ಕಂತಹ ಮತ್ತು 1 ಅಂತಕ್ಕಂತಹ 4 ವಾಸ್ತವ ಸಂಖ್ಯೆಗಳು ಇದಾವೆ.
ಇದು ಏನನ್ನ ಪ್ರತಿನಿಧಿಸ್ತದೆ ನಮಗೆ ನಕ್ಷೆಯಲ್ಲಿ ಅಂದ್ರೆ ಒಂದು ಸಮತಲವನ್ನ ಪ್ರತಿನಿಧಿಸ್ತದೆ. ಹಾಗಿದ್ರೆ ವಿದ್ಯಾರ್ಥಿಗಳೇ, ನಮಗೆ ಬೇಕಾದಂಥದ್ದು ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿತಾ ಇರುವಂಥದ್ದು 2 ಚರಾಕ್ಷರಗಳು ಇರುವಂತಹ ರೇಖಾತ್ಮಕ ಸಮೀಕರಣ. ಆದ್ರಿಂದ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಏನಾಗುತ್ತೆ? ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಹಾಗಾದ್ರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ನಾವು ಬರೆದಾಗ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು, ಇಲ್ಲಿ ಇನ್ನೊಂದನ್ನ ನೀವು ಗಮನಿಸಬೇಕು. ಎ ಮತ್ತು ಬಿ ಈ ಎರಡೂ 0 ಇಲ್ಲದಿರುವಾಗ ಈ ಎ ಮತ್ತು ಬಿಗಳು ಏನಾಗಿರಬಾರ್ದು? 0 ಆಗಿರಬಾರ್ದು. ಇದರಲ್ಲಿ ಯಾವ್ದಾದ್ರೂ ಒಂದು 0 ಆಯ್ತು ಅಂತಂದ್ರೆ ಇದು 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಆಗುದಿಲ್ಲ, ಒಂದು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಆಗ್ಬಿಡ್ತದೆ. ಆದ್ದರಿಂದ ನಾವು 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣವನ್ನ ಬರೆಯುವಾಗ ಎ ಮತ್ತು ಬಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಯಾವುದೇ ಕಾರಣಕ್ಕೂ 0 ಆಗಿರಬಾರದು. ಸಿ ಕೂಡ ಒಂದು ವಾಸ್ತವ ಸಂಖ್ಯೆ. ಇಂತಹ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಇರುವಂತಹ ಸಮೀಕರಣವನ್ನ ನಾವೇನಂತ ಕರಿತೀವಿ? 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ. ಹಾಗಾದ್ರೆ ಮಕ್ಕಳೇ, 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಜೋಡಿ ಅಂದಾಗ ಜೋಡಿ ಇದರ ಅರ್ಥ 2 ಅಂತ ಅರ್ಥ. ಆದ್ರಿಂದ ನಾವು ಎಷ್ಟು ಸಮೀಕರಣಗಳನ್ನ ಬರಿಬೇಕು? 2 ಚರಾಕ್ಷರವಿರುವ 2 ರೇಖಾತ್ಮಕ ಸಮೀಕರಣಗಳನ್ನ ಬರಿಬೇಕು. ಹಾಗಿದ್ರೆ ಅವುಗಳನ್ನ ನಾವು ಯಾವ ರೀತಿಯಾಗಿ ಬರಿಬಹುದು? a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಇಲ್ಲಿ a1 b1 a2 b2 c1 c2ಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ. ವಾಸ್ತವ ಸಂಖ್ಯೆಗಳು ಅಂದ್ರೆ ನೀವೇನ್ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಾಸ್ತವ ಸಂಖ್ಯೆಗಳು ಅಂದ್ರೆ ವಾಸ್ತವದಲ್ಲಿ ಇರುವಂತಹ ಯಾವುದೇ ಸಂಖ್ಯೆಗಳು, ಅಂದ್ರೆ ಅದು ಭಿನ್ನರಾಶಿ ಆಗಿರ್ಬೋದು, ದಶಮಾಂಶ ಆಗಿರ್ಬೋದು, ರೂಟ್ ನಲ್ಲಿ ಬರಬಹುದು, ಭಾಗಲಬ್ಧ ಅಭಾಗಲಬ್ಧ, ಬೇಕಾದ ಯಾವುದೇ ಸಂಖ್ಯೆಯನ್ನ ನಾವು ಏನಂತ ಕರಿತೀವಿ? ವಾಸ್ತವ ಸಂಖ್ಯೆ ಅಂತ ಕರಿತೀವಿ. ವಾಸ್ತವದಲ್ಲಿ ಇರುವಂತಹ ಸಂಖ್ಯೆಗಳು ಅಂತ ನೀವು ತಿಳ್ಕೊಬಹುದು. ಎಕ್ಸ್ ಮತ್ತು ವಾಯ್ಗಳು ಮಾತ್ರ ಇಲ್ಲಿ ಏನಾಗಿರ್ತವೆ? ಚರಾಕ್ಷರಗಳು ಆಗಿರ್ತವೆ. ಹಾಗಿದ್ರೆ ನೀವೀಗಾಗಲೇ 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ನಾವು 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣವನ್ನ ತೆಗೆದುಕೊಂಡ್ವಿ ಅಂದ್ರೆ ಅದಕ್ಕೆ ಅನಂತ ಪರಿಹಾರಗಳು ಇರ್ತವೆ. ಈಗ ನಾವು 10ನೇ ತರಗತಿಯಲ್ಲಿ 2 ಸಮೀಕರಣಗಳನ್ನ ತೆಗೆದುಕೊಂಡು ಅಭ್ಯಾಸ ಮಾಡ್ತೀವಿ. 9ನೇ ತರಗತಿಯಲ್ಲಿ ನಾವು ಹಿಂದೆ ಒಂದೊಂದೇ ಸಮೀಕರಣವನ್ನ ಅಭ್ಯಾಸ ಮಾಡಿದ್ವಿ. ಒಂದೊಂದೇ ಸಮೀಕರಣವನ್ನ ತೆಗೆದುಕೊಂಡಾಗ 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಕ್ಕೆ ಅನಂತ ಪರಿಹಾರ ಇರ್ತದೆ ಅನ್ನೋದನ್ನ ನಾವು ಕಲ್ತಿದ್ವಿ. ಈಗ 10ನೇ ತರಗತಿಯಲ್ಲಿ ನಾವು 2 ಚರಾಕ್ಷರವಿರುವ 2 ರೇಖಾತ್ಮಕ ಸಮೀಕರಣವನ್ನ ತೆಗೆದುಕೊಳ್ತೀವಿ. ಹೀಗೆ ನಾವು 2 ಚರಾಕ್ಷರವಿರುವ 2 ಸಮೀಕರಣಗಳನ್ನ ತೆಗೆದುಕೊಂಡಾಗ ಅದಕ್ಕೆ ಒಂದೇ ಒಂದು ಪರಿಹಾರ ಇರಬಹುದು, ಅಥವಾ ಯಾವುದೇ ಪರಿಹಾರ ಇಲ್ದೇನೂ ಇರಬಹುದು, ಅಥವಾ ಪರಿಹಾರ ಅನಂತ ಕೂಡ ಆಗಿರಬಹುದು. ಹಾಗಿದ್ರೆ ಯಾವ ಸಂದರ್ಭದಲ್ಲಿ ಪರಿಹಾರಗಳ ಸಂಖ್ಯೆ 1 ಆಗಿರ್ತದೆ, ಅಥವಾ ಪರಿಹಾರಗಳ ಸಂಖ್ಯೆ ಅನಂತ ಆಗಿರ್ತದೆ, ಅಥವಾ ಪರಿಹಾರ ಇರೋದಿಲ್ಲ ಅನ್ನೋದನ್ನ ನಾವು ನೋಡ್ಬೇಕು ಅಂದ್ರೆ ಈ 2 ಚರಾಕ್ಷರವಿರುವ 2 ರೇಖಾತ್ಮಕ ಸಮೀಕರಣಗಳನ್ನ ನಾವು ತೆಗೆದುಕೊಂಡು ನಕ್ಷೆಯನ್ನ ಹಾಕಿದಾಗ ಆ 2 ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿದ್ದೇ ಆದರೆ, ಒಂದನ್ನೊಂದು ಕತ್ತರಿಸಿದ್ದೇ ಆದ್ರೆ ಅಲ್ಲಿ 2 ಸರಳ ರೇಖೆಗಳ ಮೇಲೆ ಛೇದನ ಬಿಂದು ಏನಾಗಿರ್ತದೆ? ಸಾಮಾನ್ಯವಾಗಿರ್ತದೆ. ಒಂದು ಛೇದನ ಬಿಂದು ಇರ್ತದೆ. ಆದ್ದರಿಂದ ಈ ಸಮೀಕರಣಗಳಿಗೆ ಏನಾಗುತ್ತೆ? ಒಂದು ಪರಿಹಾರವನ್ನ ಕಂಡುಹಿಡಿಬಹುದು. ಆ ಪರಿಹಾರ ಅನನ್ಯವಾಗಿರ್ತದೆ, ಒಂದೇ ಒಂದು ಪರಿಹಾರವನ್ನ ಹೊಂದಿರ್ತದೆ. ಅಂದ್ರೆ ಆ 2 ಸರಳ ರೇಖೆಗಳು ಏನಾಗಿರ್ತವೆ? ಈ ರೀತಿಯಾಗಿ ಛೇದಿಸಿರುತ್ತವೆ. ಇನ್ನು 2ನೇ ನಕ್ಷೆಯನ್ನ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ 2 ಸರಳ ರೇಖೆಗಳು ಏನಾಗಿದ್ದಾವೆ? ಸಮಾಂತರವಾಗಿ ಹೊರಟಿದ್ದಾವೆ. ಅಂದ್ರೆ ಈ 2 ರೇಖಾತ್ಮಕ ಸಮೀಕರಣಗಳ ನಕ್ಷೆಗಳು ಸಮಾಂತರ ಸರಳ ರೇಖೆಗಳಾಗಿವೆ. ಅಂದ್ರೆ ಇಲ್ಲಿ ಒಂದು ಸರಳ ರೇಖೆಯ ಮೇಲಿನ ಬಿಂದು ಇನ್ನೊಂದು ಸರಳ ರೇಖೆಯ ಮೇಲೆ ಇಲ್ಲ. ಅಂದ್ಮೇಲೆ ಇದು ಯಾವುದೇ ರೀತಿಯಾದಂತಹ ಪರಿಹಾರಗಳನ್ನ ಹೊಂದಿಲ್ಲ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಇನ್ನು
ಮೂರನೇ ಚಿತ್ರವನ್ನ ನೀವು ಗಮನಿಸಿದ್ದೆ ಆದ್ರೆ ಎರಡೂ ಸರಳ ರೇಖೆಗಳು ಒಂದರ ಮೇಲೊಂದು ಪರಸ್ಪರ ಐಕ್ಯವಾಗಿವೆ. ಅಂದ್ರೆ ಒಂದು ರೇಖೆಯ ಮೇಲೆ ಇರುವಂತಹ ಎಲ್ಲಾ ಬಿಂದುಗಳು ಇನ್ನೊಂದು ರೇಖೆಯ ಮೇಲೇನೂ ಕೂಡ ಇವೆ. ಅಂದ್ರೆ ಇಲ್ಲಿ ಪರಿಹಾರಗಳ ಸಂಖ್ಯೆ ಅನಂತವಾಗಿದೆ ಅನ್ನೋದನ್ನ ನಾವು ನೋಡಬಹುದು. ಇಲ್ಲಿ ಮೊದಲನೆಯ ಮತ್ತು ಮೂರನೆಯ ಜೋಡಿ ಸಮೀಕರಣಗಳನ್ನ ಸ್ಥಿರವಾದ ಜೋಡಿಗಳು ಅಂತ ಕರಿತೀವಿ. ಮಧ್ಯದಲ್ಲಿ ಬರುವಂತಹ ಈ ಎರಡು ಸಮಾಂತರ ರೇಖೆಗಳು, ಈ ಜೋಡಿಗಳನ್ನ ನಾವು ಅಸ್ಥಿರ ರೇಖೆಗಳು ಅಂತ ಕರಿತೀವಿ. ಇದಕ್ಕೆ ಯಾಕೆ ಸ್ಥಿರ ಅಂತೀವಿ ಅಂದ್ರೆ, ಸ್ಥಿರ ಅನ್ಬೇಕು ಅಂದ್ರೆ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ನಮಗೆ ಸೊಲ್ಯೂಷನ್ ಇರಬೇಕು, ಒಂದಾದ್ರೂ ಪರಿಹಾರವನ್ನ ಹೊಂದಿದ್ರೆ ಆ ಎರಡೂ ಸರಳ ರೇಖೆಗಳು ಸ್ಥಿರವಾಗಿವೆ ಅಂತ ನಾವ್ ಹೇಳ್ತೀವಿ. ಇದನ್ನ ನಾವು ಒಂದು ಫ್ರೆಂಡ್ಶಿಪ್ಗೆ ಹೋಲಿಸಬಹುದು ಮಕ್ಕಳ. ಯಾವ ರೀತಿಯಾಗಿ ನೆನ್ಪಿಟ್ಕೋಬಹುದು ನೋಡಿ. ಈ ಇಬ್ಬರು ವಿದ್ಯಾರ್ಥಿಗಳ ಫ್ರೆಂಡ್ಶಿಪ್ ಯಾವಾಗ ಗಟ್ಟಿಯಾಗಿರ್ತದೆ ಅಂದ್ರೆ, ಇಬ್ಬರು ವಿದ್ಯಾರ್ಥಿಗಳ ಎಲ್ಲಾ ಗುಣಲಕ್ಷಣಗಳು ಮ್ಯಾಚ್ ಆದಾಗ, ಒಬ್ಬ ವಿದ್ಯಾರ್ಥಿಯ ಎಲ್ಲ ಗುಣಗಳು ಇನ್ನೊಬ್ಬ ವಿದ್ಯಾರ್ಥಿಯಲ್ಲಿದ್ದಾಗ ಆ ಇಬ್ಬರು ವಿದ್ಯಾರ್ಥಿಗಳು ಏನಾಗಿರ್ತಾರೆ, ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಆಗ ಎರಡು ವಿದ್ಯಾರ್ಥಿಗಳನ್ನ ನಾವು ನಕ್ಷೆಯ ಮೂಲಕ ತೋರ್ಸೋದಾದ್ರೆ ಅವೆರಡು ಏನಾಗಿರ್ತದೆ, ಸರಳ ರೇಖೆಗಳು ಪರಸ್ಪರ ಐಕ್ಯವಾಗುತ್ತವೆ. ಅಂದ್ರೆ ಎಲ್ಲಾ ಗುಣಗಳು ಮ್ಯಾಚ್ ಆಗ್ತವೆ. ಹಾಗಿದ್ರೆ ಈ ಎರಡು ವಿದ್ಯಾರ್ಥಿಗಳು ಯಾವ ರೀತಿಯ ಫ್ರೆಂಡ್ಸ್ ಆಗ್ತಾರ, ಅವರು ಬೆಸ್ಟ್ ಫ್ರೆಂಡ್ಸ್. ಸೊ ಆ ಫ್ರೆಂಡ್ಶಿಪ್ ಏನಾಗ್ತದೆ ಅಲ್ಲಿ ಸ್ಥಿರವಾಗಿ ಉಳಿತದೆ ಅನ್ನೋದನ್ನ ನಾವು ನೋಡ್ಬೋದು. ಇಲ್ಲ ಅಟ್ಲೀಸ್ಟ್ ಆ ಇಬ್ಬರು ಮಕ್ಕಳಲ್ಲಿ, ಇಬ್ಬರು ವಿದ್ಯಾರ್ಥಿಗಳಲ್ಲಿ ಒಂದಾದ್ರೂ ಗುಣ ಮ್ಯಾಚ್ ಆದ್ರೆ, ಅವರು ಒಂದಾದ್ರೂ ಪರಿಹಾರವನ್ನ ಹೊಂದಿದ್ರೆ ಅವರಿಬ್ರು ಫ್ರೆಂಡ್ಶಿಪ್ ಹೆಂಗಿರ್ತದೆ, ಅವರಿಬ್ರು ಜಗಳಾಡ್ಬೋದು ಆದ್ರೆ ಆ ಫ್ರೆಂಡ್ಶಿಪ್ ಅನ್ನ ಅವರು ಕಳೆದುಕೊಳ್ಳೋದಿಲ್ಲ. ಅಲ್ಲಿ ಸ್ನೇಹದ ಒಂದು ಬಾಂಧವ್ಯ ಇರ್ತದೆ. ಇನ್ನು ಇಬ್ಬರು ವಿದ್ಯಾರ್ಥಿಗಳಲ್ಲಿ ಯಾವುದೇ ಗುಣ ಮ್ಯಾಚ್ ಆಗುದಿಲ್ಲಪ್ಪ, ಆಗ ಆ ಇಬ್ಬರು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಫ್ರೆಂಡ್ಶಿಪ್ ಅನ್ನ ಮಾಡೋದೇ ಇಲ್ಲ. ಆದ್ದರಿಂದ ಅವರಿಬ್ಬರ ಮಧ್ಯದಲ್ಲಿ ಫ್ರೆಂಡ್ಶಿಪ್ ಅನ್ನುವಂತಹ ಬಾಂಧವ್ಯ ಇರಲ್ಲ. ಅವರಿಬ್ರು ಸರಳ ರೇಖೆಯಾಗಿ ಚಲಿಸ್ತಾರೆ. ಅಂದ್ರೆ ಯಾವುದೇ ಒಂದು ಗುಣನೂ ಕೂಡ ಅವರಿಬ್ಬರಲ್ಲಿ ಮ್ಯಾಚ್ ಆಗಲ್ಲ. ಈ ರೀತಿಯಾಗಿ ನೀವು ಸ್ಥಿರವಾದ ಸ್ನೇಹ ಅಸ್ಥಿರವಾದ ಸ್ನೇಹಕ್ಕೆ ಹೋಲಿಸಿ ಈ ಒಂದು ಗಣಿತದ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೋಬಹುದು. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರಬಹುದು ಗಣಿತಕ್ಕೂ ಕೂಡ ಭಾವನೆಗಳಿವೆ ಅನ್ನೋದನ್ನ ಈ ಒಂದು ಉದಾಹರಣೆ ಮೂಲಕ ನಾವು ತಿಳಿದುಕೊಳ್ಬಹುದು. ವಿದ್ಯಾರ್ಥಿಗಳೇ, ಹಾಗಿದ್ರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ನಾವು ಸೂಕ್ಷ್ಮವಾಗಿ ಅವಲೋಕಿಸೋದಾದ್ರೆ, ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ನಾವು ಎರಡು ವಿಧಗಳಲ್ಲಿ ವಿಭಾಗಿಸಬಹುದು. ಸ್ಥಿರವಾದಂತಹ ಜೋಡಿಗಳು, ಅಸ್ಥಿರವಾದಂತಹ ಜೋಡಿಗಳು. ಈಗಾಗಲೇ ನಿಮ್ಗೆ ಹೇಳ್ದೆ ನಾನು, ಸ್ಥಿರವಾದಂತಹ ಜೋಡಿಗಳು ಅಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಅಲ್ಲಿ ಏನಿರ್ಬೇಕು, ಮ್ಯಾಚ್ ಆಗುವಂತಹ ಗುಣ ಇರಬೇಕು. ಈ ಸ್ಥಿರ ಜೋಡಿಗಳಲ್ಲಿ ನಾವು ಮತ್ತೆ ಎರಡು ವಿಧಗಳನ್ನ ಮಾಡಬಹುದು, ಸ್ವತಂತ್ರ ಜೋಡಿಗಳು ಮತ್ತು ಅವಲಂಬಿತ ಜೋಡಿಗಳು. ಸ್ವತಂತ್ರ ಜೋಡಿಗಳು ಅಂದ್ರೆ ಒಂದೇ ಒಂದು ಪರಿಹಾರವನ್ನ ಹೊಂದಿರುವಂತದ್ದು. ಅಂದ್ರೆ ಆ ಎರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತವೆ. ಎಷ್ಟು ಗುಣಗಳು ಮ್ಯಾಚ್ ಆಗ್ತಾವಲ್ಲಿ ಅವರಿಬ್ಬರಲ್ಲಿ? ಒಂದೇ ಒಂದು ಗುಣ ಮ್ಯಾಚ್ ಆಗುತ್ತೆ. ಅದೇ ಯಾವುದು? ಅನನ್ಯ ಪರಿಹಾರ ಅಂತ ನಾವು ಕರಿತೀವಿ. ಇನ್ನು ಅವಲಂಬಿತ ಜೋಡಿಗಳು ಅಂತಂದ್ರೆ ಒಂದರ ಮೇಲೆ ಒಂದು ಐಕ್ಯವಾಗುವಂತಹ ಸರಳ ರೇಖೆಗಳು. ಅಂದ್ರೆ ಅಲ್ಲಿ ಎಲ್ಲಾ ಗುಣಗಳು ಕೂಡ ಮ್ಯಾಚ್ ಆಗ್ತವೆ. ಇವು ಎದಕ್ಕೆ ಉದಾಹರಣೆ? ಬೆಸ್ಟ್ ಫ್ರೆಂಡ್ಸ್. ಹಾಗಿದ್ರೆ ಸ್ವತಂತ್ರ ಜೋಡಿಗಳು ಅಥವಾ ಪರಸ್ಪರ ಛೇದಿಸುವಂತಹ ರೇಖೆಗಳು ಯಾವಾಗ ಉಂಟಾಗ್ತವು ಅಂದ್ರೆ, ಆ ಚರಾಕ್ಷರಗಳ ಸಹಗುಣಕಗಳನ್ನ ನಾವು ಅಧ್ಯಯನ ಮಾಡಬೇಕು. ಅಲ್ಲಿ ಒಂದು ಕಂಡೀಷನ್ ಏನ್ ಬರ್ತದೆ ಅಂದ್ರೆ, a1/a2 ನಾಟ್ ಈಕ್ವಲ್ ಟು b1 by b2 ಆದಾಗ ಆ ಎರಡೂ ಸಮೀಕರಣಗಳಲ್ಲಿ a1 a2 b1 b2 ಗಳ ಬೆಲೆಗಳನ್ನ ತೆಗೆದುಕೊಂಡು ಅವುಗಳ ಅನುಪಾತವನ್ನ ತೆಗೆದುಕೊಂಡಾಗ ಆ ಅನುಪಾತ ಸಮ ಇಲ್ಲ ಅಂದ್ರೆ ಆ ಎರಡೂ ರೇಖೆಗಳು ಛೇದಿಸ್ತವೆ, ಜೊತೆಗೆ ಒಂದೇ ಒಂದು ಪರಿಹಾರವನ್ನ ಹೊಂದಿರ್ತವೆ. ಇನ್ನು a1 a2 b1 b2 c1 c2 ಗಳ ಅನುಪಾತವನ್ನ ತೆಗೆದುಕೊಂಡಾಗ ಅವೆಲ್ಲ ಒಂದೇ ಆಗಿತ್ತು ಅಂದ್ರೆ ಆ ಎರಡೂ ರೇಖೆಗಳು ಎರಡಲ್ಲ, ಅವು ಒಂದೇ ರೇಖೆ. ಒಂದೇ ರೇಖೆಯ ಮತ್ತೊಂದು ರೂಪ. ನೀವು ಶಾಲೆಗಳಿಗೆ ಹೋಗ್ತೀರಿ, ಶಾಲೆಗಳಿಗೆ ಹೋಗುವಾಗ ವಿವಿಧ ಡ್ರೆಸ್ಗಳನ್ನ ಹಾಕೊಂಡು ಹೋಗ್ತೀರಿ. ಅದೇ ರೀತಿಯಾಗಿ ನೀವು ಬೇರೆ ಡ್ರೆಸ್ ಅನ್ನ ಹಾಕೊಂಡಾಗ ವ್ಯಕ್ತಿ ಬದಲಾವಣೆ ಆಗುದಿಲ್ಲ, ವ್ಯಕ್ತಿಯ ರೂಪ ಮಾತ್ರ ನಮಗೆ ಬದಲಾವಣೆ ಆದಂತೆ ತೋರಿಸ್ತದೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಸರಳ ರೇಖೆಯ ಅಲ್ಲಿ ಚರಾಕ್ಷರಗಳ ಸಹಗುಣಕಗಳು ಬೇರೆ ಬೇರೆ ಆಗಿರ್ಬಹುದು, ಆದ್ರೆ ಒಂದೇ ಸರಳ ರೇಖೆಯ ವಿವಿಧ ರೂಪಗಳಾಗಿರ್ತವೆ. ಆದ್ರಿಂದ ಇವು ಎಂತಹ ಜೋಡಿಗಳು? ಅವಲಂಬಿತ ಜೋಡಿಗಳು ಅಥವಾ ಸ್ಥಿರ ಜೋಡಿಗಳು ಅಥವಾ ಬೆಸ್ಟ್ ಫ್ರೆಂಡ್ಸ್ ಅಂತ ನಾ ಏನ್ ಕರ್ದೆ
ಅದು. ಆದ್ದರಿಂದ ಇದು ಅಪರಿಮಿತ ಪರಿಹಾರವನ್ನ ಹೊಂದಿರ್ತದೆ. ಇನ್ನು ಅಸ್ಥಿರ ಜೋಡಿಗಳು ಅಂದ್ರೆ ಡಿವೋರ್ಸ್ ಕೇಸ್ ಅಂತ ನಾವು ಹೇಳ್ಬೋದು ಇದನ್ನ. ಇಲ್ಲಿ ಇವೆರಡೂ ಜೊತೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಇಲ್ಲಿ ಕಂಡೀಷನ್ ಏನಾಗಿರ್ತದೆ ಅಂದ್ರೆ A1/A2 = B1/B2 ಇರ್ತದೆ. ಆದ್ರೆ ಇದಕ್ಕೆ C1/C2 ಏನಾಗಿರೋದಿಲ್ಲ, ಸಮ ಇರೋದಿಲ್ಲ. ಆದ್ರಿಂದ ಈ ಎರಡೂ ಜೋಡಿಗಳಿಗೆ ಯಾವುದೇ ಪರಿಹಾರ ಇಲ್ಲ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಇದನ್ನ ಸೂಕ್ಷ್ಮವಾಗಿ ಬಹಳ ಸುಂದರವಾಗಿ ನೆನ್ಪಿಟ್ಕೋಬಹುದು. ವಿದ್ಯಾರ್ಥಿಗಳೇ, ಹಾಗಿದ್ರೆ ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಏನನ್ನ ಕಲ್ತ್ವಿ? ಸಮೀಕರಣ ಅಂದ್ರೇನು, ರೇಖಾತ್ಮಕ ಸಮೀಕರಣ ಅಂದ್ರೇನು, ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಅಂದ್ರೇನು, ಅವುಗಳ ಆದರ್ಶ ರೂಪವೇನು, ಹಾಗೂ ಅವುಗಳನ್ನ ನಾವು ಜೋಡಿಯಾಗಿ ತೆಗೆದುಕೊಂಡಾಗ ಅವುಗಳ ಲಕ್ಷಣಗಳು ಯಾವ ರೀತಿಯಾಗಿರ್ತದೆ, ಅವಕ್ಕೆ ಎಷ್ಟೆಷ್ಟು ಪರಿಹಾರಗಳು ಇರ್ತವೆ ಅನ್ನೋದನ್ನೆಲ್ಲ ನಾವು ಕಲ್ತ್ವಿ. ಹಾಗಿದ್ರೆ ಮುಂದಿನ ಭಾಗದಲ್ಲಿ ವಿದ್ಯಾರ್ಥಿಗಳೇ ಈ ಸಮೀಕರಣಗಳನ್ನ ನಾವು ಯಾವ ರೀತಿಯಾಗಿ ಪರಿಹಾರ ಮಾಡಬಹುದು ಅನ್ನುವಂತಹ ವಿಡಿಯೋದೊಂದಿಗೆ ನಾನು ತಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮೊಬೈಲ್ ನಿಮ್ಮ ಕೈಯಲ್ಲಿದೆ ಅಂದ್ರೆ ನೀವು ಅದನ್ನ ಸರಿಯಾಗಿ ಬಳಸಬೇಕು. ಈಗ ನಾವು ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಇದ್ದೀವಿ ಅಂದ್ರೆ ನಮಗೆ ಮೊಬೈಲ್ ಮತ್ತು ತಂತ್ರಜ್ಞಾನ ಬಳಿಕ ಅನಿವಾರ್ಯವಾಗ್ತದೆ. ಆದ್ರೆ ಅದನ್ನ ನಾವು ಯಾವ ರೀತಿಯಾಗಿ ಬಳಸಬೇಕು ಅನ್ನುವಂತಹ ವಿವೇಕ ನಮ್ಮಲ್ಲಿ ಇರಬೇಕು ವಿದ್ಯಾರ್ಥಿಗಳೇ. ಆದ್ದರಿಂದ ದಯವಿಟ್ಟು ಯಾವುದೇ ರೀತಿಯ ಮೊಬೈಲ್ ಗೇಮ್ಗಳ ಗೀಳಿಗೆ ನೀವು ಹೋಗಲಾರದೆ, ಯಾವುದೇ ಅನ್ಯ ಕಾರ್ಯಗಳಿಗೆ ಮೊಬೈಲ್ಗಳನ್ನ ಹೆಚ್ಚಾಗಿ ಬಳಸಲಾರದೆ, ಕೇವಲ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ನಿಮ್ಮ ಜಾಣ್ಮೆಯನ್ನ ಹೆಚ್ಚಿಸ್ಕೊಳ್ಳಿಕ್ಕಾಗಿ, ತಮ್ಮ ತರ್ಕಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿಕ್ಕಾಗಿ ನೀವು ಮೊಬೈಲ್ ಅನ್ನ ಬಳಸ್ತೀರಿ ಅನ್ನುವಂತಹ ವಿಶ್ವಾಸ ನನಗಿದೆ. ನೀವು ನನಗೆ ಆ ಭರವಸೆಯನ್ನ ಕೊಡೋದಾದ್ರೆ, ನನ್ನ ಮಾತುಗಳು ತಮಗೆ ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಅನ್ನ ಒತ್ತಿ, ಹಾಗೂ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಯಾವ ಸಮಸ್ಯೆಗಳನ್ನ ತಮಗೆ ಸಾಲ್ವ್ ಮಾಡಬೇಕು, ಯಾವ ಅಧ್ಯಾಯವನ್ನ ಕಲಿಸ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿದ್ರೆ ನಾನು ತಮ್ಮೊಂದಿಗೆ ಆ ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನಗೆ ಅನುಮತಿಯನ್ನ ಕೊಡಿ. ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ವಿತ್ ಮೀ ಚಾನಲ್ನೊಂದಿಗೆ ಯಾವಾಗಲೂ ಸ್ಟೇ ಟ್ಯೂನ್ಡ್. ಮುಂದಿನ ಒಂದು ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. I will see you soon.